ಬೂಂಬಾಜಿ ಇದೆಲ್ಲ ಬೇಕಿತ್ತ ನಿಮಗೆ ಎನ್ನುವಂತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ 10 ವರ್ಷಗಳ ಕಾಲ ಬೀದರ್ ಜಿಲ್ಲೆಯ ಸಂಸದರಾಗಿ 3 ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ನೇಮಕವಾಗಿರುವಂತಹ ಏಕೈಕ ಬೀದರ್ ಜಿಲ್ಲೆಯ ಕೇಂದ್ರ ಮಂತ್ರಿ ಎಂದರೆ ಭಗವಂತ್ ಖೂಬಾ. ಭಗವಂತ್ ಖೂಬಾ ಅವರು ಬಹಳಷ್ಟು ಬುದ್ಧಿವಂತರು. ಆದರೆ ಯಾಕೆ ಹಿಂಗೆ ಮಾಡ್ಕೋತಾರೋ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅವರೊಂದು ಬೀದರ್ ಜಿಲ್ಲೆಯ SP ಅವರಿಗೆ ಒಂದು ಮೇಲ್ ಮಾಡ್ತಾರೆ. ಏನ್ ಮೇಲ್ ಮಾಡ್ತಾರೆ ಅಂದ್ರೆ, ನನ್ನ ಮತ್ತು ನನ್ನ ಕುಟುಂಬಸ್ಥರಿಗೆ ಏನಾದರೂ ಆಯಿತು ಅಂದ್ರೆ ಅದಕ್ಕೆಲ್ಲವೇ ಪ್ರಮುಖ ಕಾರಣವೇ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಅಂತಕ್ಕಂಥ ಮೇಲನ್ನು ಹಾಕ್ತಾರೆ. ಯಾಕೆ ಈ ಮೇಲನ್ನು ಹಾಕ್ತಾರೆ ಅಂತಂದ್ರೆ, ಈಗಾಗಲೇ ಸುಮಾರು 2-3 ವರ್ಷಗಳಿಂದ ಭಗವಂತ್ ಖೂಬಾ ಅವರ ಹತ್ತಿರ ಇರತಕ್ಕಂಥ ಏನು ಪೊಲೀಸ್ ಕಾವಲುಗಾರ ಇದಾರಲ್ಲ, ಅವರ ಗೃಹ ಸಂಬಂಧಪಟ್ಟಿರೋ ಹಾಗೆ, ಮನೆಗೆ ಸಂಬಂಧಪಟ್ಟಿರೋ ಹಾಗೆ ಮತ್ತು ಅವರ ಜೊತೆ ಇರತಕ್ಕಂಥವರನ್ನ ಗನ್ಮ್ಯಾನ್ ಅನ್ನ ಹೊರತುಪಡಿಸಿ ಇನ್ನುಳಿದ 3 ಜನ ಪೊಲೀಸರನ್ನ ನಿಯೋಜನೆಯನ್ನ ವಾಪಸ್ ಪಡ್ಕೊಳ್ತಾರೆ. ಇದು ಭಗವಂತ್ ಖೂಬಾರಿಗೆ ಗೊತ್ತೇ ಇಲ್ಲದ ಹಾಗೆ ಅವರನ್ನ ವಾಪಸ್ ಕರ್ಸ್ಕೊಳ್ತಾರೆ ಅಂತಕ್ಕಂಥ ಮೇಲನ್ನ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಭಗವಂತ್ ಖೂಬಾ ಅವರು ರಾಜ್ಯದ ಗೃಹ ಸಚಿವರಿಗೂ, IGP-ವರಿಗೂ, DG ಅವರಿಗೂ ಮತ್ತು ಕಲಬುರಗಿ ವಿಭಾಗೀಯ ಮಹಾನಿರೀಕ್ಷಕರಿಗೂ ಕೂಡ ಮೇಲನ್ನು ಕಳಿಸ್ತಾರೆ. ಬೀದರ್ ಜಿಲ್ಲಾ SP ಅವರು ನನ್ನನ್ನು ದುರುದ್ದೇಶಕವಾಗಿ ನನಗೆ ಕೊಟ್ಟಿರುವಂತಹ ಪೊಲೀಸ್ ಕಾವಲುಗಳನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಪಡೆದುಕೊಂಡಿದ್ದಾರೆ ಎಂಬುದನ್ನು ಬಹಿರಂಗಪಡಿಸಬೇಕು ಎಂದು ಅವರು ಮಾತನಾಡ್ತಾರೆ. ಅನೇಕ ದಿನಪತ್ರಿಕೆಗಳು ಕೂಡ ಬಹಳಷ್ಟು ರೀತಿಗಳಿಂದ ಹರಿದಾಡುತ್ತೆ. ನನಗನ್ನಿಸ್ತಾ ಇದೆ, ಭಗವಂತ್ ಖೂಬಾ ಅವರು ತುಂಬಾ ಇಂಟೆಲಿಜೆಂಟು ಮತ್ತೆ ಬುದ್ಧಿವಂತರು ಹಾಗೂ ಕೇಂದ್ರದ ಮಂತ್ರಿ ಅಂದಮೇಲೆ ಒಂದಿಷ್ಟು ನಾವು ಆಲೋಚನೆ ಮಾಡಬೇಕಾಗಿದೆ. ಸಣ್ಣ ವಿಷಯಕ್ಕೆಲ್ಲ ಭಗವಂತ್ ಖೂಬಾ ಅವರು ಈ ರೀತಿ ಬಂದು ಈ ತರ ಮಾನ ಕಳ್ಕೊಳ್ಬಾರ್ದು ಅಂತಕ್ಕಂಥದ್ದೇ ನಮ್ಮ ಉದ್ದೇಶವಾಗಿತ್ತು. ಅದಾದ ನಂತರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿಯವರನ್ನ ಪತ್ರಕರ್ತರು ಕೇಳ್ತಾರೆ. ಏನಂತ ಅಂದ್ರೆ, ಕೇಂದ್ರದ ಮಾಜಿ ಸಚಿವರಿಗೆ ಅವರ ಮನೆಗೆ ಮತ್ತು ಅಂಗರಕ್ಷಕರನ್ನ 3 ಜನ ಏನು ಅಪಾಯಿಂಟ್ ಮಾಡಿರ್ತಾರೋ ಪೊಲೀಸರನ್ನ, ಅವರನ್ನ ವಾಪಸ್ ಪಡ್ಕೊಳ್ತಾರೆ ಅಂತ ಕೇಳಿದಾಗ ಅವರು ಒಂದೇ ಒಂದು ಉತ್ತರ ಕೊಟ್ಟಿದ್ದು, ಅನಧಿಕೃತವಾಗಿ ಅಲ್ಲಿ ಕೆಲಸ ಮಾಡ್ತಿದ್ರು, ಅದನ್ನು ನಾವು ವಾಪಸ್ ಪಡೆದುಕೊಂಡಿದ್ವಿ. ಎಷ್ಟೇ ಸಾರಿ ಪತ್ರಕರ್ತರು ಮನವಿ ಏನಾದ್ರು ಮಾಡಿ ಅವರಿಂದ ಬಾಯಿ ಬಿಡಿಸ್ಬೇಕು ಅಂತ ಹೋದ್ರು ಕೂಡ ಕೇವಲ ನೇಮಾನುಸಾರವಾಗಿ ಮಾಡಿದ್ವಿ, ನೇಮಾನುಸಾರವಾಗಿ ಪಡೆದುಕೊಂಡಿದ್ವಿ, ನೇಮಾನುಸಾರವಾಗಿ ಈ ಕೆಲಸ ಮಾಡಿದ್ವಿ, ಏನೇ ಹೇಳಿದ್ರು ಕೂಡ ನೇಮಾನುಸಾರ ನೇಮಾನುಸಾರ ನೇಮಾನುಸಾರವೇ ಎಂದು ಹೇಳಿದ ಬೀದರ್ ಜಿಲ್ಲೆಯ SP ಪ್ರದೀಪ್ ಗುಂಟಿ. ಬನ್ನಿ ಹಾಗಾದ್ರೆ ಅವರು ಏನ್ ಹೇಳಿದ್ದಾರೆ, ಖೂಬಾ ಅವರು ಏನ್ ಹೇಳಿದ್ರು, ಅವರ ವಿರುದ್ಧವಾಗಿ ಇವರೇನ್ ಹೇಳ್ತಾರೆ ನಿಮಗೆ ತೋರಿಸ್ತೀವಿ, ನೋಡ್ಕೊಂಡು ಸರ್ ಮಾಜಿ ಸಚಿವ ಮಾಜಿ ಸಂಸದ ಭಗವಂತ್ ಖೂಬಾ ಅವರು ಜೈಲ್ ಸೆಕ್ಯೂರಿಟಿ ಕೊಡ್ರಿ ಅಂತೇಳಿ ಕೇಳಿದಾರೆ ಅಂತೇಳಿ ಸುದ್ದಿ ಇದೆ ಸರ್. ನಿಯಮ ಪ್ರಕಾರ ಏನಾಗಬೇಕು ಅದನ್ನು ಮಾಡಿ ಸೆಕ್ಯೂರಿಟಿ ಕೊಟ್ಟಿದ್ದೆ ಅಂದಿಕ್ಕುಂತದ ಆಕ್ಚುಲಿ 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 ಕೊಟ್ಟಿದ್ದೆ ಅಂದ್ರೆ ಅವ್ರಿಗೆ ಯಾವಾಗ ಕೊಟ್ಟಿದ್ದು ಸರ್? ಇದು ಬಿಫೋರ್ ಆಫ್ಟರ್ ಅವರು ಮಾಜಿ ಸಂಸದ ನೋಡಿ, ಅನಧಿಕೃತವಾಗಿ ಆ ಕ್ಷಣಕ್ಕೆ ಯಾಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಅನಧಿಕೃತವಾಗಿ ಆ ಕ್ಷಣಕ್ಕೆ ಯಾಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಅನಧಿಕೃತವಾಗಿ ಆ ಕ್ಷಣಕ್ಕೆ ಯಾಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಸಮರ್ಥನೆ ಮಾಡ್ಕೊಳ್ತೀವಿ, ಬಿಟ್ರ ನಿಯಮ ಪ್ರಕಾರ ಮಾಡಿದ್ದೆ. ಮಾಡ್ಕೊಳ್ತೀವಿ ಸರ್, ಸಮರ್ಥನೆ ಮಾಡ್ಕೊಳ್ತೀವಿ, ಬಿಟ್ರ ನಿಯಮ ಪ್ರಕಾರ ಮಾಡಿದ್ದೆ. ಮಾಡ್ಕೊಳ್ತೀವಿ ಸರ್, ಸಮರ್ಥನೆ ಮಾಡ್ಕೊಳ್ತೀವಿ, ಬಿಟ್ರ ನಿಯಮ ಪ್ರಕಾರ ಮಾಡಿದ್ದೆ. ಮಾಡ್ಕೊಳ್ತೀವಿ ಸರ್, ಸಮರ್ಥನೆ ಮಾಡ್ಕೊಳ್ತೀವಿ, ಬಿಟ್ರ ನಿಯಮ ಪ್ರಕಾರ ಮಾಡಿದ್ದೆ. ಅಲ್ಲ ಸರ್, ಅಂದ್ರೆ ಸಚಿವರು ಆಗ್ಬೇಕಾ ಅನಾಧಿಕೃತ ಅಂತ ನೋಡಿ, ನಿಯಮ ಪ್ರಕಾರ ಮಾಡಿದ್ದೆ. ಅಲ್ಲ ಸರ್, ಅಂದ್ರೆ ಸಚಿವರು ಆಗ್ಬೇಕಾ ಅನಾಧಿಕೃತ ಅಂತ ನೋಡಿ, ನಿಯಮ ಪ್ರಕಾರ ಮಾಡಿದ್ದೆ. ಅಲ್ಲ ಸರ್, ಅಂದ್ರೆ ಸಚಿವರು ಆಗ್ಬೇಕಾ ಅನಾಧಿಕೃತ ಅಂತ ನೋಡಿ, ನಿಯಮ ಪ್ರಕಾರ ಮಾಡಿದ್ದೆ. ಅಲ್ಲ ಸರ್, ಅಂದ್ರೆ ಸಚಿವರು ಆಗ್ಬೇಕಾ ಅನಾಧಿಕೃತ ಅಂತ ನೋಡಿ, ನಿಯಮ ಪ್ರಕಾರ ಮಾಡಿದ್ದೆ. ಅಲ್ಲ ಸರ್, ಅಂದ್ರೆ ಸಚಿವರು ಆಗ್ಬೇಕಾ ಅನಾಧಿಕೃತ ಅಂತ ನೋಡಿ, ನಿಯಮ ಪ್ರಕಾರ ಮಾಡಿದ್ದೆ. ಅಲ್ಲ ಸರ್, ಅಂದ್ರೆ ಸಚಿವರು ಆಗ್ಬೇಕಾ ಅನಾಧಿಕೃತ ಅಂತ ನೋಡಿ, ನಿಯಮ ಪ್ರಕಾರ ಮಾಡಿದ್ದೆ. ಅಲ್ಲ ಸರ್, ಅಂದ್ರೆ ಸಚಿವರು ಆಗ್ಬೇಕಾ ಅನಾಧಿಕೃತ ಅಂತ ನೋಡಿ, ನಿಯಮ ಪ್ರಕಾರ ಮಾಡಿದ್ದೆ.